ನಿಜ ಹೇಳ್ತೀನಿ ರೀ, ಕತೆ ಕೇಳಿದ ತಕ್ಷಣ ನಾನು ಅವ್ನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ದೀನಿ ಅದೆಲ್ಲವೂ ಅಳಸೋಯಿತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ, ಇದೆಲ್ಲರಿಗೆ ಜೊತೆಗೆ ನಾನೊಂದು ದೊಡ್ಡ ಶಕ್ತಿ ಇದೆ ಅಂತಂದರೆ ನಮ್ಮ ಅರ್ಜುನ್ ಜನ್ಯ. ಎಷ್ಟು ಒಳ್ಳೆ ಮ್ಯೂಸಿಕ್ಕು ಅರ್ಜುನ್ ಇದ್ದಾನೆ ಅಂತಂದರೆ ನನಗೊಂಥರ ಇದು, ಯಾಕಂದರೆ ಎಲ್ಲ ಸೀನ್ಗಳನ್ನ ಹಾಗೆ ಒಂದು ಸ್ವಲ್ಪ ಹಂಗೆ ತೊಗೊಂಡು ಹೋಗ್ತಾನೆ ರೀ ರೆಕಾರ್ಡಿಂಗಲ್ಲಿ. ನಾನು ಅದನ್ನ ಕೇಳ್ತಿದ್ದೆ, ರೀ ರೆಕಾರ್ಡಿಂಗ್ ಮಾಡುವಾಗ ನನಗೆ ಹೇಳು ಅಂತ ಹೇಳಿ. ಆಮೇಲೆ ಎಲ್ಲ ತುಂಬ ಇದೆ ಮಾತಾಡೋಕ್ಕೆ, ಅರ್ಜುನ್ ಬಗ್ಗೆ ತುಂಬ ಮಾತಾಡಬೇಕು. AP ಅರ್ಜುನ್ ನನಗೆ ಅವನ ಹಿಡನ್ ಟ್ಯಾಲೆಂಟ್ಗಳ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂತಂದರೆ ಅವನ ಜೊತೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಾನು ಕೆಲಸ ಮಾಡಿರೋದು. ಅವನಿಗೆ ಮೊದಲನೇದಾಗಿ ನನಗೆ ಅವನು ತುಂಬ ಇಷ್ಟವಾದ ಒಂದು ಗುಣ ಅಂತಂದರೆ ಅವನು ಅವರ ತಾಯಿಯನ್ನು ಅತ್ಯಂತ ಪ್ರೀತಿಸ್ತಾನೆ. ಅಮ್ಮ ಇಲ್ಲಿ ಬಂದಿದ್ದಾರೆ ಇವತ್ತು, ಅವರ ಹೆಸರನ್ನೇ ಇಟ್ಟ ಈ ಸಿನಿಮಾಗೆ. ಅದಾದಮೇಲೆ ತನ್ನ ಹೆಂಡತಿಯನ್ನು ತಾಯಿಯಂತೆಯೇ ಪ್ರೀತಿಸ್ತಾನೆ. ಅದೊಂದು ತುಂಬ ಖುಷಿ ಕೊಡುವಂಥ ಒಂದು ವಿಚಾರ. ಕಾಮಿಡಿ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿ ನೋಡಿದ್ದೀನಿ, ಕಿರಾತಕದಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವನು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದರೆ, ಇಷ್ಟು ದಿನ ನಟ ಚಿಕ್ಕಣ್ಣ ಆಗಿದ್ದ, ಈ ಸಿನಿಮಾಯಿಂದ ಕಲಾವಿದ ಚಿಕ್ಕಣ್ಣ ಹೊರಗಡೆ ಬರ್ತಾನೆ. ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ನಾನು ಅವನ ಜೊತೆ ಪಾತ್ರ ಮಾಡ್ಬೇಕಾರೆಲ್ಲ ಅಂದ್ಕೊಳ್ತಿದ್ದೆ, ಮತ್ತು ಅವನ ಜೊತೆ ಪಾತ್ರ ಮಾಡಿದವ್ರು ಎಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಹುಡುಗರೆಲ್ಲರೂ, ಅವರೆಲ್ಲರೂ ಒಂಥರ ತುಂಬ ಮೆಚ್ಚೋ ಥರ ಮಾಡಿದ್ದಾನೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಪ್ರಭು ಕಾಣಿಸ್ತಾನೆ ಒಂದು ಆ್ಯಂಗಲಲ್ಲಿ, ಅಂದರೆ ಪ್ರಭುದೇವ ನಮ್ಮ ಒಂದು ಸಣ್ಣ ಆ್ಯಂಗಲಲ್ಲಿ ಎಲ್ಲೋ ಒಂದು ಇದರಲ್ಲಿ ಒಂದು ಫ್ಲೂಕಲ್ಲೋ ಹಿಂಗೆ ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಹೇಳ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಇನ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಆ್ಯಂಡ್ ಡಿ ಬೀಟ್ಸ್, ಬಿಕಾಸ್ ಎಂತೆಂಥ ಸಿನಿಮಾಗಳನ್ನು ನೀವು ರೈಟ್ಸ್ ತೊಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಅದೆಲ್ಲ ಹಾಡುಗಳು ಸೂಪರ್ ಹಿಟ್ಗಳಾಗಿದ್ದಾವೆ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಲಕ್ಕೆ ಸೇರುತ್ತೆ. ಯಾಕಂದರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ಬರು ಅರ್ಜುನ ಇದ್ದಾರೆ, ಇನ್ನೇನು ಬೇಕು ನಮಗೆ.